ಕೋಟ್ಯಾಂತರ ಋಷಿಮುನಿಗಳ ತಪಸ್ಸಿಗೆ ಮೆಚ್ಚಿ ಈಶ್ವರನೇ ಕೋಟಿಲಿಂಗಗಳ ರೂಪದಲ್ಲಿ ಉದ್ಭವಿಸಿದ ಪುಣ್ಯ ಕ್ಷೇತ್ರ ಯಾವುದು ಅಂತ ನಿಮ್ಗೇನಾದ್ರೂ ಗೊತ್ತಾ? ಅದೇ ಉಡುಪಿ ಜಿಲ್ಲೆಯ ಕೋಟೇಶ್ವರದಲ್ಲಿರುವ ಕೋಟಿಲಿಂಗೇಶ್ವರ ದೇವಸ್ಥಾನ. ಪರಶುರಾಮರ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಸ್ಥಾನ ಪಡೆದಿರುವ 7 ಪ್ರದಕ್ಷಿಣೆ ಪಥಗಳನ್ನು ಹೊಂದಿರುವ ಕರಾವಳಿಯ ಅತ್ಯಂತ ಪ್ರಸಿದ್ಧ ಶಿವನ ದೇವಾಲಯವಾಗಿದೆ. ಪುರಾಣಗಳಲ್ಲಿ ಧ್ವಜಪುರವೆಂದು, ಶಾಸನಗಳಲ್ಲಿ ಕುಡುಕೂರು ಎಂದು, ಸದ್ಯ ಕೋಟೇಶ್ವರವೆಂದು ಪ್ರಸಿದ್ಧವಾಗಿದೆ. ಅತ್ಯಂತ ದೊಡ್ಡ ಬ್ರಹ್ಮರಥವನ್ನು ಹೊಂದಿರುವ ಕುಡುಕೂರು ಅಥವಾ ಕುಡಿಯೂರಿನ ಹಬ್ಬವೇ ಕೊಡಿ ಹಬ್ಬವೆಂದು ಪ್ರಖ್ಯಾತವಾಗಿದೆ. ಕೋಟ್ಯಾಂತರ ಋಷಿಗಳು ಒಂದೇ ದೇಹದಲ್ಲಿ ಐಕ್ಯರಾಗಿ ಇದೇ ಸ್ಥಳದಲ್ಲಿ ಶಿವನ ಕುರಿತು ತಪಸ್ಸನ್ನಾಚರಿಸುತ್ತಾರೆ. ಅದರ ಫಲವಾಗಿ ಒಂದು ಸಣ್ಣ ಬಾವಿಯಲ್ಲಿ ರುದ್ರಾಕ್ಷಿಯನ್ನ ಹೋಲುವ ಕೋಟ್ಯಾಂತರ ಲಿಂಗಗಳು ಉದ್ಭವವಾಗುತ್ತೆ. ಒಮ್ಮೆ ಮಾಹಿಷ್ಮತಿ ನಗರದ ರಾಜ ವಸು ಚಕ್ರವರ್ತಿಯು ತೀರ್ಥಯಾತ್ರೆಗೆ ಈ ಮಾರ್ಗವಾಗಿ ಹೋಗುವಾಗ ನಾರದ ಮುನಿಗಳ ಸಲಹೆಯಂತೆ ದೊಡ್ಡ ಶಿಲಾಮಯ ದೇಗುಲವನ್ನ ನಿರ್ಮಿಸ್ತಾನೆ ಹಾಗೂ ಇಂದ್ರನಿಂದ ಪಡೆದ ಧ್ವಜವನ್ನು ದೇವಾಲಯದ ಎದುರು 114 ಅಡಿ ಎತ್ತರದ ಧ್ವಜಸ್ತಂಭ ನಿರ್ಮಿಸಿ ಧ್ವಜವನ್ನ ಪ್ರತಿಷ್ಠಾಪನೆ ಮಾಡ್ತಾನೆ. ಅಂದಿನಿಂದ ಈ ಕ್ಷೇತ್ರವು ಧ್ವಜಪುರವೆಂದು ಪ್ರಖ್ಯಾತವಾಗಿದ್ದರೆ ಸದ್ಯ ಕೋಟಿಲಿಂಗೇಶ್ವರನಿಂದಾಗಿ ಕೋಟೇಶ್ವರವೆಂದು ಪ್ರಖ್ಯಾತವಾಗಿದೆ. ಗರ್ಭಗುಡಿಯ ಬಾವಿಯ ಮೇಲ್ಭಾಗದಲ್ಲಿ 30 kg ಭಾರದ ಪಂಚಲೋಹದ ಶಿವಲಿಂಗವಿದ್ದರೆ ಬಲಭಾಗದಲ್ಲಿ ಗಣಪತಿಯ ವಿಗ್ರಹವಿದೆ. ಹೊರಸುತ್ತಿನಲ್ಲೂ ಹಲವಾರು ವಿಗ್ರಹಗಳಿದ್ದು ನಾವು ಬಂದ ಸಾಕ್ಷಿಯನ್ನ ಹೇಳುವ ಚಿಟಿಕಿ ಕಲ್ಲು ಸಹ ಇಲ್ಲಿದೆ. ಹೊರಭಾಗದಲ್ಲಿ ಹಲವಾರು ಶಾಸನಗಳಿದ್ದು ಇದುವರೆಗೆ ದೇವಾಲಯಕ್ಕೆ ಸಂಬಂಧಪಟ್ಟ 53 ಶಾಸನಗಳು ದೊರೆತಿವೆಯಂತೆ. ದೇವಾಲಯದ ಬಲಭಾಗದಲ್ಲಿ ಬ್ರಹ್ಮದೇವರು ಕಮಂಡಲದಿಂದ ನಿರ್ಮಿಸಿದ್ದು ಎನ್ನಲಾಗುವ 4.5 ಎಕರೆಯ ಕೋಟಿ ತೀರ್ಥ ಪುಷ್ಕರಣಿ ಇದೆ ಹಾಗೂ ಪಾಂಡವರು ನಿರ್ಮಿಸಿದ್ದು ಅಂತಲೂ ನಂಬಲಾಗುತ್ತೆ. ದೇವಾಲಯದ ನೇರಕ್ಕೆ ಅಂದಾಜು 400 ಮೀಟರ್ ದೂರದಲ್ಲಿ ಶಿವನಿಗೆ ನೇರವಾಗಿ ನಂದಿಯ ದೇವಸ್ಥಾನವೂ ಇಲ್ಲಿದೆ. ಇಲ್ಲಿಯ ಬ್ರಹ್ಮರಥದ ಮೇಲೆ ಗರುಡ ಪಕ್ಷಿಯೊಂದು ಹಾರಿ ರಥೋತ್ಸವಕ್ಕೆ ಚಾಲನೆ ನೀಡುತ್ತೆ ಎನ್ನುವ ಪ್ರತೀತಿ ಈಗಲೂ ಇದೆ. ದೇವಸ್ಥಾನಗಳ ಇನ್ನಷ್ಟು ವಿಚಾರಗಳನ್ನ ಯೂಟ್ಯೂಬ್ ನಲ್ಲಿ ಹಾಕಿದ್ದೇನೆ. ನೀವು ಉಡುಪಿ ಅಥವಾ ಕುಂದಾಪುರದ ಕಡೆಗೆ ಬಂದ್ರೆ ಕೋಟಿಲಿಂಗೇಶ್ವರನ ದರ್ಶನ ಪಡೆಯಿರಿ. ಸಾಧ್ಯವಾದರೆ ಕೊಡಿ ಹಬ್ಬದ ವೈಭವವನ್ನ ಕಣ್ತುಂಬಿಕೊಳ್ಳಿ. ಶಿವನೇ